ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋನ ನೋಡಿದ ಮೇಲೆ ಎಷ್ಟು ಜನಕ್ಕೆ ಕೋಪ ಬರುತ್ತೋ ಗೊತ್ತಿಲ್ಲ. ಆದರೆ ಈ ವಿಡಿಯೋ ಮಾಡಬೇಕಾಗಿರೋದು ತುಂಬಾನೇ ಅನಿವಾರ್ಯ. ಅದಕ್ಕಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, MD ಸಮೀರ್ ಸೌಜನ್ಯಳ ಕೊಲೆ ಪ್ರಕರಣಕ್ಕೆ ಒಂದು ಹೊಸ ಕಳೆ ತಂದಿರತಕ್ಕಂಥ ಯೂಟ್ಯೂಬರ್. ಇವರು ತುಂಬಾನೇ ಧೈರ್ಯಶಾಲಿ, ತುಂಬಾನೇ ಗಟ್ಸ್ ಇದೆ ಇವನಿಗೆ ಅಂತ ಹೇಳೋ ಜನರೇ ನನ್ನ ಕೆಲವು ಪ್ರಶ್ನೆಗಳಿಗೆ ನೀವೇ ಉತ್ತರ ಕೊಡಬೇಕು. ಸ್ನೇಹಿತರೆ, MD ಸಮೀರ್ ಅವರ ಯೂಟ್ಯೂಬ್ ಚಾನೆಲ್ನ ಹಳೆ ವಿಡಿಯೋಗಳು ನೋಡಿದ್ರೆ ಲಡ್ಡು ಮುತ್ಯ ಅವರ ಸ್ಕ್ಯಾಮ್ ವಿಡಿಯೋ ಹಾಗೆ ಚಕ್ರವರ್ತಿ ಸೂಲಿಬೆಲೆ ಅವರ ಎಕ್ಸ್ಪೋಸ್ಡ್ ವಿಡಿಯೋ ಸಿಗುತ್ತೆ ಹೊರತು ಗೋರಖ್ಪುರದಲ್ಲಿ 14 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ ರೆಹಮಾತ್ ಅಲಿ ಅವರ ಬಗ್ಗೆ ಆಗಲಿ ಅಥವಾ ಮದ್ರಾಸ್ನ ಶಿಕ್ಷಕರ ಬಗ್ಗೆ ಆಗಲಿ ಚಿಕ್ಕ ಮಕ್ಕಳಿಗೆ ವಿಡಿಯೋಗಳನ್ನ ತೋರಿಸಿ ಅವರ ಮೇಲೆ ಅತ್ಯಾಚಾರ ಮಾಡ್ತಿದ್ದ ಉತ್ತರಾಖಂಡ್ನ ಮದ್ರಾಸ್ ಮೌಲ್ಯ ಬಗ್ಗೆ ಆಗಲಿ ಯಾವುದೇ ರೀತಿಯ ವಿಡಿಯೋಗಳು ಸಿಗಲ್ಲ. ಭಾರತ್ ಜೋಡೋ ಯಾತ್ರೆಯಲ್ಲಿ ಕಾಣಿಸಿಕೊಂಡಿದ್ದ ಕಾಂಗ್ರೆಸ್ನ ಕಾರ್ಯಕರ್ತೆ ಸುಟ್ಕೇಶ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದು ಇವರಿಗೆ ಕಾಣಲಿಲ್ಲ. ನೇಹಾ ಹಿರೇಮಠ ಅವರ ಕೊಲೆಯಾಗಿದ್ದು ಇವರಿಗೆ ಕಾಣಲಿಲ್ಲ. ಇವರದ್ದೇ ಧರ್ಮದ ಎಷ್ಟೋ ಜನ ಮೌಲ್ಯಗಳು ಹಿಂದೂ ಮಹಿಳೆಯರಿಗೆ ಕೊಲೆ ಮಾಡಿದ್ದು, ರೇಪ್ ಮಾಡಿದ್ದು, ಸಾಯಿಸಿದ್ದು ಇವರಿಗೆ ಕಾಣಲಿಲ್ಲ. ಇವನ ವಿಡಿಯೋ ಶುರು ಆಗೋದೇ ದೇವಸ್ಥಾನದಿಂದ ಬರೋ ಕೋಟ್ಯಾಂತರ ಹಣದಿಂದ ಒಂದು ಕುಟುಂಬ ಶಾಲೆ ಹಾಗೂ ಖಾಸಗಿ ಆಸ್ಪತ್ರೆ ನಡೆಸ್ತಿದೆ ಅಂತ. ನಂತರ ಬರೋದು ಕಾನೂನಿನ ಪ್ರಕಾರ ಹಿಂದೂ ದೇವಾಲಯಗಳು ಸರ್ಕಾರಕ್ಕೆ ಸೇರಬೇಕು ಅನ್ನೋ ಮಾತು. ಕೊನೆಗೆ ಧರ್ಮಸ್ಥಳದ ಮಂಜುನಾಥನ ದೇವಾಲಯ ಹಿಂದೂಗಳದ್ದು ಅಲ್ಲ, ಜೈನರದ್ದು ಅಂತ. ಸ್ನೇಹಿತರೆ, ಚರ್ಚ್ ಹಾಗೂ ಮಸ್ಜಿದ್ಗಳಿಂದ ಸಂಗ್ರಹವಾಗಿರ್ತಕ್ಕಂಥ ಕೋಟ್ಯಾಂತರ ದುಡ್ಡು ಅವರ ಒಂದು ಡೆವಲಪ್ಮೆಂಟ್ಗೋಸ್ಕರ ಬೇಕು, ಮಸ್ಜಿದ್ ಡೆವಲಪ್ಮೆಂಟ್ಗೋಸ್ಕರ ಬೇಕು. ಆದರೆ ಹಿಂದೂ ದೇವಾಲಯಗಳಿಂದ ಬರೋ ಕೋಟ್ಯಾಂತರ ದುಡ್ಡು ಮಾತ್ರ ಸರ್ಕಾರಕ್ಕೆ ಸೇರಬೇಕು ಎನ್ನೋ MD ಸಮೀರ್ನ ಮಾತು ಎಷ್ಟರ ಮಟ್ಟಿಗೆ ನಿಮಗೆ ಇಷ್ಟ ಆಗಿದೆಯೋ ಗೊತ್ತಿಲ್ಲ. ಸ್ನೇಹಿತರೆ, ಈ ಎಲ್ಲ ವಿಷಯವನ್ನ ಹೇಳಿದ್ದ ನನಗೆ ನೀವು ಎಷ್ಟು ಬೈತಿರೋ ಬೈರಿ, ಎಷ್ಟು ಉಗಿತಿರೋ ಉಗಿರಿ. ಆದರೆ ನಾನು ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗೂ ಉತ್ತರ ನಿಮ್ಮಲ್ಲಿ ಏನಾದರೂ ಇದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ.